ಹೊಸ ಸಿಎಂ ನಮಗೆ 100 ದಿನಗಳ ಟಾರ್ಗೆಟ್ ಕೊಟ್ಟಿದ್ದಾರೆ. 10 ಟಾಸ್ಕ್ ಕೊಟ್ಟಿದ್ದಾರೆ. ಪ್ರಜಾಸೇವೆ ಖಾತೆಯನ್ನ ಪ್ರಾರಂಭಿಸಿದ್ದೇವೆ. 100 ದಿನಗಳಲ್ಲಿ ಟಾಸ್ಕ್ ಮುಗಿಸುವುದಕ್ಕೆ ಪ್ರಯತ್ನವನ್ನ ಮಾಡ್ತೇನೆ ಅಂತ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಹೊಸ ಖಾತೆಗೆ ಸಚಿವರ ನೇಮಕ ಮಾಡಿಲ್ಲ ಅಂತಲೂ ಕೂಡ ಹೇಳಿದ್ದು, ಬಹಳಷ್ಟು ಖಾತೆಗಳು ಇನ್ನೂ ಹಂಚಿಕೆ ಆಗಿಲ್ಲ. ಮಹಿಳಾ ಸಚಿವರು ಬರೋವರೆಗೂ ಸಿಎಂ ಖಾತೆಯನ್ನ ಮುನ್ನಡೆಸ್ತಾರೆ. ಸಿಎಂ ಮಿಕ್ಕ ಖಾತೆಗಳನ್ನು ಮುನ್ನಡೆಸ್ತಾರೆ. ಮಹಿಳಾ ಸಚಿವರ ಆಯ್ಕೆಯಲ್ಲಿ ಒಂದಷ್ಟು ಗೊಂದಲಗಳಿವೆ. ಇರೋ ಎಲ್ಲ ಮಹಿಳಾ ಶಾಸಕರು ಸಮರ್ಥರಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಉಮಾಶ್ರೀ ಅವರು, ಗಾಯತ್ರಿ ಶಾಂತೇಗೌಡ ಕೂಡ ಇದ್ದಾರೆ. ಯಾರಿಗೆ ಕೊಡ್ತಾರೆ ಅವ್ರ ಪರ ನಾವು ಕೆಲಸ ಮಾಡ್ತೇವೆ. ಮಹಿಳಾ ಮಂತ್ರಿ ವಿಚಾರಕ್ಕೆ ಹೀಗಂತ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಿಶೇಷವಾಗಿ ಒಂದು ಹೊಸ ಖಾತೆಯನ್ನು ಕೂಡ ನಾವು ಪ್ರಾರಂಭ ಮಾಡ್ತಾಯಿದ್ವಿ. ಸೊ ಈಗ ಸುಮಾರು ಯೋಜನೆ ಇಟ್ಟು ಒಂದು 100 ಡೇಸಲ್ಲಿ ಅದು ಕಾರ್ಯಕ್ರಮ ಮುಗಿಬೇಕಂತ ಮಾಡ್ತಾಯಿದ್ವಿ. ಅದಕ್ಕೆಲ್ಲರೂ ಕೂಡ ನಾವು ಪ್ರಯತ್ನ ಮಾಡ್ತಾಯಿದ್ವಿ. ನಮ್ಮ ಜಿಲ್ಲೆಗೆ ಏನು ಸಂಬಂಧಪಟ್ಟಿದೆ ಅದಕ್ಕೆ ನಾವು ಒತ್ತು ಕೊಡ್ತಾಯಿದ್ವಿ. ಇನ್ನೂ ಮಾಡ್ತಾರೆ. ಇನ್ನೂ ಭಾಳಷ್ಟು ಖಾತೆ ಹಂಚಿಕೆ ಆಗಿಲ್ಲ. ಕೆಲವು ಇನ್ನೂ CM ಅವ್ರ ಕಡೆ ಇದೆ. ಮಹಿಳೆಯರು ಬರೋ ಮಟ್ಟ ಅವರ ತಾತ್ಪರ್ಯವಾಗಿ ಅವ್ರ ಕಡೆ ಇದೆ. ಅದು ಇದರಲ್ಲಿ ಅವರು ಇದ್ದಾರೆ. 3 ಜನರಲ್ಲಿ ಅವರು ಇದ್ದಾರೆ. ಈಗಿದ್ದಾರೆ. ಆಲ್ರೆಡಿ ಒಬ್ಬದು ಅನೌನ್ಸ್ ಆಗೈತೆ. ಗಾಯತ್ರಿ ಶಾಂತನಗೌಡರು, ಉಮಾಶ್ರೀ ಅವರು ಇದ್ದಾರೆ. 3ರಲ್ಲಿ ಯಾರು ತಕ್ಕಡಿ ಹೆಚ್ಚಾಗ್ತಿದ್ದು ನೋಡ್ಬೇಕು. ನಾವು ಯಾರು ಪಕ್ಷ ಯಾರಿಗೆ ಮಾಡ್ತಿದ್ವಿ ಅವರಿಗೆ ಅವ್ರ ಪರವಾಗಿರ್ತೀವಿ ಅಷ್ಟೇ. ಆಮೇಲೆ ಅದಕ್ಕೆ ವಿಶೇಷವಾಗಿ ಒಂದು ಹೊಸ ಖಾತೆಯನ್ನು ಕೂಡ